ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಕದ್ರಿ ಟೆಂಪಲ್ಗೆ ಹೋಗಿ ಕಲಶ ಸ್ನಾನ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಟೈಮ್ ಇದೊಂದು ಎಕ್ಸ್ಪೀರಿಯೆನ್ಸು. ನಾನು ಬೇರೆಯವರು ಅಲ್ಲಿ ನಿಂತ್ಕೊಳ್ಳೋದು ನೋಡಿದ್ದೀನಿ ಕ್ಯೂ ಅಲ್ಲಿ, ಬಟ್ ಇದು ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ನೋಡೋಣ ಅದು ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸು ನಾನು ತಿಳಿಸ್ತೀನಿ ಇದರಲ್ಲೇ. ಕದ್ರಿ ಟೆಂಪಲ್ ರೀಚ್ ಆಗಿದ್ದೀನಿ. ಸೊ ಇಲ್ಲಿ ನೋಡಿ, ಬೆಳಗ್ಗೆ ಎಷ್ಟು ಚೆನ್ನಾಗಿದೆ ಅಂತ. ಈ ಥರದ ವ್ಯೂ, ಬಟ್ ಮೊಬೈಲ್ ತೊಗೊಂಡೋಗಲ್ಲ ನಾನು. ಸೊ ಫೈನಲಿ ಕದ್ರಿಲಿ ತೀರ್ಥ ಸ್ನಾನ ಮಾಡಿದೆ. ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ನಾನು ಮೊಬೈಲ್ ಕ್ಯಾರಿ ಮಾಡಿಲ್ಲ, ಬಿಕಾಸ್ ನಾನು ಒಬ್ಬನೇ ಬಂದಿರೋದ್ರಿಂದ ಮೊಬೈಲ್ನ ನಾನು ಕಾರಲ್ಲೇ ಇಟ್ಟು ನಾನು ಹೋಗಿ ಸ್ನಾನ ಮಾಡ್ಕೊಂಬಂದೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಫಸ್ಟು ಪ್ರದರ್ಶನ ಎಲ್ಲ ಮುಗಿಸ್ಕೊಂಡು ರಶೀದಿ ಮಾಡಿಕೊಂಡು ಆಮೇಲೆ ಅಲ್ಲಿ ಏಳ್ಕೆರೆ ಇರುತ್ತೆ, ಏಳ್ಕೆರೆಯಲ್ಲಿ ಮುಳುಗಿ ಎದ್ದು ಆನಂತರ ಗಣೇಶನ ಹತ್ರ ಭಗೀರಥನ ಕಾಶಿ ತೀರ್ಥ ಬರ್ತಾ ಇರುತ್ತೆ. ಅಲ್ಲಿ ತಲೆಯಿಂದ ಬೆನ್ನಿಂದ ನೀರು ಹೋಗಬೇಕು. ಅದಾದಮೇಲೆ ರಶೀದಿ ಮತ್ತು ಸ್ವಲ್ಪ ದಕ್ಷಿಣೆ ಎತ್ಕೊಂಡು ಹೋಗಿ ಅಲ್ಲಿ ಮುಂದೆ ಧ್ವಜಸ್ತಂಭ ಇರುತ್ತೆ, ಧ್ವಜಸ್ತಂಭ ಹತ್ರ ಕೂತ್ಕೊಂಡ್ರೆ ಅವರು ತೆಂಗಿನಕಾಯಿ ಕೈಯಲ್ಲಿ ಇಡ್ತಾರೆ. ತೆಂಗಿನಕಾಯಿ ಕೈಯಲ್ಲಿ ಇಟ್ಟ ನಾವು ಅವರು ತೀರ್ಥಸ್ನಾನ ಮಾಡ್ತಾರೆ. ತೀರ್ಥಸ್ನಾನ ಮಾಡಿದ್ಮೇಲೆ ಅಂದರೆ ಫಸ್ಟು ಕಲಶದಿಂದ ನೀರು ಹಾಕ್ತಾರೆ. ನೀರು ಹಾಕಿದ್ಮೇಲೆ ತೀರ್ಥ ಕುಡಿಯೋಕ್ಕೆ ಹೇಳ್ತಾರೆ. ಕುಡಿದ್ಮೇಲೆ ಗಂಧ ಕೊಡ್ತಾರೆ. ಗಂಧ ಎತ್ಕೊಂಡು ನಾವು ಮತ್ತೆ ಬಟ್ಟೆ ಇಟ್ಟಿದ್ವಿ. ನಾವು ಅಲ್ಲಿ ಏಳ್ಕೆರೆ ಹತ್ರ ಬಟ್ಟೆ ಇಟ್ಟಿದ್ವಿ. ಅಲ್ಲಿ ಹೋಗಿ ಬಟ್ಟೆ ಚೇಂಜ್ ಮಾಡಿಕೊಂಡು ಮತ್ತೆ ಎಲ್ಲ ಕಡೆ ಪ್ರದಕ್ಷಿಣೆ ಮಾಡಿಕೊಂಡು ದೇವ್ರ ಕೈ ಮುಗಿದ್ಬಿಟ್ಟು ಸೀದಾ ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮುಗಿಸ್ಕೊಂಡು ಸೀದಾ ಬಂದು ಕಾರಲ್ಲಿ ಕೂತ್ಕೊಂಡೆ. ಸೊ ಇಷ್ಟಾಯಿತು. ಇವಾಗ ಸೀದಾ ನಮ್ಮ ಅಕ್ಕ ಮನೆಗೆ ಹೋಗೋದು. ಅಕ್ಕ ಬಾವ ಮನೆಗೆ ಹೋಗಿ ಅಪ್ಪ ಅಮ್ಮನ ಕರ್ಕೊಂಡು ಇನ್ನು ಪುತ್ತೂರಿಗೆ ಹೊರಡೋದು. ಸೊ ಈಗ ನಾನು ಕದ್ರಿ ಟೆಂಪಲ್ ಪಾರ್ಕಿಂಗ್ ಲಾಟಿಂದ ಗಾಡಿ ತೆಗಿತಾ ಇದ್ದೀನಿ. ಸೊ ಈ ಟೈಮ್ ಗ್ಯಾಪಲ್ಲಿ ನಾನು ನೆನ್ನೆ ಏನೆಲ್ಲ ಮಾಡಿದೆ ಅಂತ ಹೇಳ್ತೀನಿ. ಸೊ ನೆನ್ನೆ ಬೆಳಗ್ಗೆ ನಾನು ನಮ್ಮ ಅಪ್ಪ ಅಮ್ಮ ಎಲ್ಲ ಪುತ್ತೂರಿಂದ ಹೊರಟ್ವಿ. ನಾನು ಪುತ್ತೂರಲ್ಲಿದ್ದೆ. ಪುತ್ತೂರಿಂದ ಮಂಗಳೂರಿಗೆ ಬಂದಿದ್ದ ಕಾರಣ ಏನಂದರೆ ನಮ್ಮ ಅಮ್ಮದು ಡಾಕ್ಟ್ರ್ ಹತ್ರ ಒಂದು ಕನ್ಸಲ್ಟೇಷನ್ ಇತ್ತು, ಅವರು ಕಾಲು ನೋವು ಸಂಬಂಧಪಟ್ಟಿದ್ದು. ಸೊ ನಾವು ಲಾಸ್ಟ್ ಫೈನಲಲ್ಲಿ ನಾವು ಮಯೂರ್ ರೈ ಅನ್ನೋ ಒಬ್ಬರು ಡಾಕ್ಟ್ರ್ ಇದ್ದಾರೆ ಮಂಗಳೂರಲ್ಲಿ. ಅವರು ಸ್ವಲ್ಪ ಇದ್ರ ವಿಷಯದಲ್ಲಿ ಎಕ್ಸ್ಪರ್ಟೈಸ್ಡ್ ಆಗಿದ್ದಾರೆ, ಸ್ವಲ್ಪ ಫೇಮಸ್ಸು ಅಂತ ಅಂದ್ಬಿಟ್ಟು ಅವ್ರ ಹತ್ರನೇ ಕನ್ಸಲ್ಟ್ ಮಾಡೋದು ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಪ್ರಾಬ್ಲಮ್ ಏನಂದರೆ ಅವರು ಮಧ್ಯಾಹ್ನದ ಹೊತ್ತು ಅವ್ರು ಬರ್ತಾರೆ, 1 ಗಂಟೆಯಿಂದ 1:30 ಆ ಟೈಮಲ್ಲಿ ಸಿಗ್ತಾರೆ ಅಂತ. ಬಟ್ ನನ್ನ ಲಾಗಿನ್ ಇರೋದು 1 ಗಂಟೆಗೆ. ಸೊ ನಾನು ಪರ್ಮಿಷನಿಗೆ ಕೇಳಿದೆ, ಪರ್ಮಿಷನ್ ಸಿಗಲಿಲ್ಲ. ರಜಾ ಕೇಳಿದೆ, ರಜಾನೂ ಸಿಗಲಿಲ್ಲ. ಸೊ ಈ ಟೈಮ್ ಗ್ಯಾಪಲ್ಲಿ ಏನು ಮಾಡೋದು ಅಂದಾಗ ನಾನು ನಮ್ಮ ಅಣ್ಣನಿಗೆ ಫೋನ್ ಮಾಡಿದೆ. ನಮ್ಮ ಅಣ್ಣನ ಆಫೀಸು ಅಲ್ಲೇ ಹತ್ತಿರದಲ್ಲಿರೋದು. ಮತ್ತು ಗುರುದತ್ತಣ್ಣ ಅಂತ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದೆ. ಮತ್ತು ನಿಶಿತ್ ಅಂತ ನನ್ನ ಕಸಿನ್ ಇದ್ದಾನೆ, ಅವನು ಕೂಡ ಫೋನ್ ಮಾಡಿದೆ. ಸೊ ಇವ್ರು 3 ಜನರಲ್ಲಿ ಯಾರಾದರೂ ಒಬ್ಬರು ಬಂದರೂ ನನಗೆ ಬ್ಯಾಕಪ್ ಆಗೋಗ್ಬಿಡುತ್ತೆ. ಬಿಕಾಸ್ ಈ ಮನೆಯದು ರೆಸ್ಪಾನ್ಸಿಬಿಲಿಟಿ ಹಾಗೆ ನಮ್ಮ ವರ್ಕ್ ಸಂಬಂಧಪಟ್ಟಿದ್ದು ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಇದೆರಡೂ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ. ಸೊ ಇದೆರಡೂ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಇವ್ರಿಗೆ 3 ಜನರಲ್ಲಿ ಯಾರಾದರೂ ಒಬ್ಬರು ಬರಲಿ ಅಂತ ಅಂದ್ಕೊಂಡೆ. ಬಟ್ ಫಾರ್ಚುನೇಟ್ಲಿ ಲಕ್ಕೀಲಿ ನನಗೆ 3 ಜನನೂ ಬಂದರು. 3 ಜನನೂ ಬಂದು ಅಲ್ಲಿ ನಮ್ಮಮ್ಮನ ಕರ್ಕೊಂಡು ಹೋಗೋದಾಗಲಿ, ಡಾಕ್ಟ್ರ್ ಹತ್ರ ಮಾತಾಡೋದಾಗಲಿ, ಮತ್ತು ಎಕ್ಸ್ರೇ ತೆಗಿಯೋದಾಗಲಿ, ಎಲ್ಲದರಲ್ಲೂ ಇವರು ಫುಲ್ ಸಪೋರ್ಟಿವ್ ಆಗಿದ್ದರು. ಆ ಟೈಮ್ ಗ್ಯಾಪಲ್ಲಿ ನನ್ನದು ವರ್ಕ್ ಕೂಡ ನಡೀತಾ ಇತ್ತು. ಸೊ ಅದು ಹೇಗೆ ನಡೀತಾ ಇತ್ತು ಅಂದರೆ, ನನಗೆ ವರ್ಕ್ ಫ್ರಮ್ ಹೋಮ್, ಆ್ಯಕ್ಚುಲಿ ನನಗೆ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ನನ್ನದು ಲ್ಯಾಪ್ಟಾಪ್ನ ನಾನು ಓಪನ್ ಮಾಡಿ ಲಾಗಿನ್ ಮಾಡಿದೆ. ನೋಡಿ, ಇದೇ ಮಯೂರ್ ರೈ ಅವ್ರ ಆಫೀಸ್ ಒಳಗಡೆ ಶೂಟ್ ಮಾಡಲಿಲ್ಲ, ಹೊರಗಡೆದು ವಾತಾವರಣ ಹೇಗಿದೆ ಅಂತ ಶೂಟ್ ಮಾಡಿದೆ. ನನ್ನ ಲ್ಯಾಪ್ಟಾಪ್ ಆನ್ ಆಗಿದೆ. ಸೊ ಲ್ಯಾಪ್ಟಾಪ್ ಇಟ್ಬಿಟ್ಟು ಅಲ್ಲೇ ಕೆಲಸ ಮಾಡ್ತಾಯಿದ್ದೆ. ಸೊ ಇದೇ ನೋಡಿ ಅವ್ರದ್ದು ಆಫೀಸ್ದು ಹೊರಗಡೆದು ಇದು. ಅಲ್ಲಿ ನಮ್ಮಣ್ಣ ಮತ್ತು ಗುರುದತ್ತನ ನಿಂತಿದ್ದಾರೆ, ನಮ್ಮಮ್ಮ ಒಳಗಡೆ ಹೋಗಿದ್ದಾರೆ. ಸೊ ಇಷ್ಟು ನೆನ್ನೆ ನಡೆದಿದ್ದು ಘಟನೆ. ಆಮೇಲೆ ನಾನು ನಮ್ಮ ಅಕ್ಕ ಮನೆಗೆ ಹೋದೆ. ನಮ್ಮ ಅಕ್ಕ ಮನೆಯಲ್ಲಿ ವರ್ಕ್ ಮಾಡಿ, ಸೊ ಇವತ್ತು ಬೆಳಗ್ಗೆ ನಾನು ಕದ್ರಿಗೆ ಹೋಗಿ ಕದ್ರಿನಲ್ಲಿ ತೀರ್ಥಸ್ಥಾನದ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಹೇಳ್ದಂಗೆ ಮುಗಿಸ್ಕೊಂಡು ಇನ್ನು ಉಳಿದಿದ್ದ ಪ್ಲ್ಯಾನ್ ಹೇಗಿದೆ ಅಂದರೆ, ನಮ್ಮ ಅಣ್ಣನ ಮನೆಗೆ ಹೋಗಬೇಕು, ಆಮೇಲೆ ನಮ್ಮ ತರವಾಡು ಮನೆಗೆ ಹೋಗಬೇಕು. ಅಲ್ಲಿ ನಮ್ಮ ದೊಡ್ಡಮ್ಮಗೆ ಹುಷಾರಿಲ್ಲ. ಸೊ ಅವ್ರಿಗೆ ಕಾಲಲ್ಲಿ ಸ್ವಲ್ಪ
ವೆರಿಕೋಸ್ ಅನ್ನೋದಾಗಿದೆ. ಸೊ ಹಾಗಾಗಿ ಅವರು ವೀಕ್ ಆಗಿದ್ದಾರೆ, ಅವ್ರನ್ನೂ ಹೋಗಿ ಮಾತಾಡಿಸ್ಕೊಂಡು ಆಮೇಲೆ ಅಲ್ಲಿಂದ ಸೀದಾ ಪುತ್ತೂರಿಗೆ ಹೋಗಿ ಮಧ್ಯಾಹ್ನ ಅಗೇನ್ ಲಾಗಿನ್ ಮಾಡಬೇಕು. ಬಟ್ ಏನೇ ಹೇಳಿ ಮಂಗಳೂರು ರೋಡ್ ಮಾತ್ರ ಡ್ರೈವಿಂಗಿಗೆ ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ನನಗಂತೂ ಅಲ್ಲಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಅರ್ಧ ದಿನ ಟ್ರಾಫಿಕಲ್ಲಿ ನಿಂತ್ಕೊಂಡೇ ಹೋಗ್ಬಿಡುತ್ತೆ. ಆ ಫಸ್ಟ್ ಗೇರಲ್ಲಿ ಕ್ಲಚ್ ಬಿಡೋದ್ರಲ್ಲೇ ಹೋಗ್ಬಿಡುತ್ತೆ, ಇಲ್ಲಾಂದರೆ ಹಾರ್ನ್ ಹೊಡೆಯೋದ್ರಲ್ಲೇ ಹೋಗ್ಬಿಡುತ್ತೆ. ಬಟ್ ಮಂಗಳೂರಲ್ಲಿ ನೋಡಿ, ನನಗೆ ಟ್ರಾಫಿಕ್ ಜಾಮ್ ಅಂತ ಆಗಿದ್ದು ಅಂದರೆ ಒಂದು ಲೈಟಾಗಿ PVS ಅಲ್ಲಿ, ಹಾಗೆ ನಂತೂರಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಟ್ರಾಫಿಕ್ಕು. ಅದು ಬಿಟ್ಟರೆ ನನಗೆ ಬೇರೆ ಎಲ್ಲೂ ಈ ಥರ ಟ್ರಾಫಿಕ್ ಅಂತ ಎಲ್ಲೂ ಅನ್ನಿಸ್ಲೇ ಇಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆ ರೋಡ್ ಬೇರೆ ಅಗಲವಾಗಿದೆ ಮತ್ತು ಕ್ಲೀನಾಗಿದೆ, ಓಡಿಸೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಇಲ್ಲಿ ತುಂಬ ಇಷ್ಟ ಆಗೋಗ್ಬಿಟ್ಟಿದೆ ಮಂಗಳೂರು. ಫ್ಯೂಚರಲ್ಲಿ ಹೇಗಿದ್ದರೂ ದೊಡ್ಡ ದೊಡ್ಡ ಕಂಪನಿಗಳು ಮಂಗಳೂರು ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಡಿಲಾಯ್ಟು ಮತ್ತು ಎಷ್ಟೋ ಕಂಪನಿಗಳು ಬರ್ತಾಯಿದೆ ಅಂತೆ, ಲೈಕ್ 1000 CR ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಮೋಸ್ಟ್ಲಿ ಆ ಥರ ಏನಾದರೂ ಆಗಿ ಇಲ್ಲೇ ವರ್ಕ್ ಫ್ರಮ್ ಹೋಮ್ ಇದ್ಬಿಟ್ಟು ಮಂಗಳೂರಲ್ಲೇ ಆಫೀಸ್ ಇದ್ಬಿಟ್ರೆ ನಾನು ಈ ಊರು ಬಿಟ್ಬಿಟ್ಟಂತೂ ಬೇರೆ ಎಲ್ಲೂ ಹೋಗಲ್ಲ. ನನಗೆ ಇದೇ ಆರಾಮಾಗಿದೆ. ಇವತ್ತು ಇನ್ನೂ 7:41. ನನ್ನ ಪ್ಲ್ಯಾನ್ ಪ್ರಕಾರದಲ್ಲಿ 8 o'clockಗೆ ನಾನು ಅಪ್ಪ ಅಮ್ಮನ ಕೆಳಗಡೆ ಕರ್ಕೊಂಡ್ಬಿಡ್ತೀನಿ ಅಂತ. ಅಂದರೆ ಅವ್ರು ಫಸ್ಟ್ ಫ್ಲೋರಲ್ಲಿ ಇದ್ದಾರೆ, ಭಾವ ಮನೆ ಫಸ್ಟ್ ಫ್ಲೋರಲ್ಲಿ. ಸೊ ಕೆಳಗಡೆ ಕರ್ಕೊಂಡ್ಬಂದು ಅಲ್ಲಿ ಭಾವರ ಅಕ್ಕ ಇದ್ದಾರೆ, ಭಾವರ ಅಮ್ಮ ಇದ್ದಾರೆ, ಅವ್ರ ಹತ್ರ ಮಾತಾಡಿಸಿ ಸ್ವಲ್ಪ ಅಲ್ಲಿ ಮಾತು ಮುಗಿಸ್ಕೊಂಡು ನಮ್ಮ ಗುರುದತ್ತನ್ನ ಅಂತಿದ್ದಾರೆ ಅವ್ರ ಮನೆಗೆ ಹೋಗಿ ಅಲ್ಲಿ ನಮ್ಮ ಪಾಪು ಇದ್ದಾಳೆ, ನಮ್ಮ ಅಣ್ಣನ ಮಗಳ ಜೊತೆ ಸ್ವಲ್ಪ ಆಟ ಆಡ್ಬಿಟ್ಟು ಆಮೇಲೆ ಸೀದಾ ಇದಕ್ಕೆ ಹೋಗ್ಬೇಕು ನಾವು. ಯಾವುದಪ್ಪ ಅದ್ರ ಹೆಸರು, ಪಶ್ಚಿಮಗೆ ನಮ್ಮ ತರವಾಡು ಮನೆಗೆ. ಅಲ್ಲಿಗೆ ಹೋಗ್ಬಿಟ್ಟು ಕೈ ಮುಗಿಬಿಟ್ಟು ಹಾಗೆ ನಮ್ಮ ದೊಡ್ಡಮ್ಮ ಹುಷಾರಿಲ್ಲ, ಅವರನ್ನ ಮಾತಾಡಿಸ್ಕೊಂಡು ಬರೋದು. ಅಲ್ಲಿಂದ ಆಮೇಲೆ ಪುತ್ತೂರು ಹೋಗೋದು. ತುಂಬ ಟೈಟ್ ಇದೆ ಸ್ಕೆಡ್ಯೂಲು. ಯೂಶ್ವಲಿ ನಂದು ಈ ಥರನೇ ಇರುತ್ತೆ, ಏನಾದರೂ ಒಂದು ವರ್ಕ್ ಇದ್ದೇ ಇರುತ್ತೆ. ಸೊ ಇವತ್ತಿದು, ನಾಳೆದು ಏನು ಅಂತ ನಾಳೆನೇ ಹೇಳೋಕ್ಕಾಗುತ್ತೆ. ಸೊ ನನ್ನ ಡೈಲಿ ಲಾಗ್ ಕೇಳಿದ್ದಕ್ಕೆ ಎಲ್ಲರಿಗೂ ತುಂಬ 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 ಧನ್ಯವಾದಗಳು. ಈ ಥರನೇ ನಂದು ಡೈಲಿ ಲಾಗ್ನ ಕೇಳ್ತಾ ಇರಿ, ಖುಷಿಯಾಗಿರಿ, ನೀವು ಬ್ಯುಸಿಯಾಗಿರಿ. ಲೈಫಲ್ಲಿ ಬ್ಯುಸಿಯಾಗಿದ್ದರೆ ಏನು ಗೊತ್ತಾ ಪ್ಲಸ್ಸು, ನಿಮಗೆ ಬೇಜಾರು ಮಾಡ್ಕೊಳ್ಳೋಕ್ಕೂ ಟೈಮ್ ಸಿಗೋಲ್ಲ. ಲೈಫಲ್ಲಿ ಏನಾದರೂ ನಿಮಗೆ ಇನ್ಸಿಡೆಂಟ್ ಬೇಜಾರಾಗೋಯ್ತು, ನೊಂದ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದರು ಅಂದರೆ ದಯವಿಟ್ಟು ಬ್ಯುಸಿಯಾಗ್ಬಿಟ್ರೆ ಅಂದರೆ ಯಾವ ನೋವು ಇರಲ್ಲ, ನೋವನ್ನ ಸುಧಾರಿಸ್ಕೊಳ್ಳೋಕ್ಕೂ ಟೈಮ್ ಇರಲ್ಲ ಬಿಡಿ. ಬೇರೆ ವಿಷಯ, ಲಾರಿ ಬರ್ತಾ ಇದೆ, ನಾವು ಈ ಥರ ಎಲ್ಲ ಕಟ್ಟು ಹೊಡೆದ್ರೆ ತಪ್ಪಾಗುತ್ತೆ. ಅಷ್ಟೇ ಪಟ್ಟಂತ ಬರ್ಬಿಡೋಣ. ಹೇಗೆ ಇವಾಗ ಇಲ್ಲಿ ನೋಡಿ ಹಿಟ್ಕೇರ್ ಅಂತ ಬರೋದು. ನಾಯಿ ನೋಡಿದ್ರು, ನಾಯಿದು ಕಿವಿ ಸಗಾಗಿತ್ತು. ಮುಂದೆ ಹೋಗ್ಬಿಟ್ಟು ಯೂಟರ್ನ್ ಮಾಡ್ಕೊಂಡು ಬಂದಿರೋದು ಸ್ವಲ್ಪ ಈಸಿ ಇತ್ತು, ಬಟ್ ಇಲ್ಲಿ ಗ್ಯಾಪಲ್ಲಿ ನುಗ್ಸೋಕ್ಕಾಗತ್ತಾ ಅಂತ ನೋಡೋಣ. ಇಲ್ಲಿ ನೋಡಿ ಫ್ಲೈಓವರ್ ಕೆಳಗಡೆ ಸೀಟ್ಗಳೆಲ್ಲ ಒಂದು ಸೈಡ್ ಬ್ಲಾಕು ಮಾಡಿದ್ದಾರೆ. ಆ ಬ್ಲಾಕಲ್ಲೇ ಮೇಲ್ಗಡೆ ಒಂಥರ ಸೀಟ್ ಥರ ಇಟ್ಬಿಟ್ಟು ಕುತ್ಕೊಳ್ಳೋಕ್ಕೂ ಜಾಗ ಕೊಟ್ಟವ್ರೆ. 56 57 ಇವತ್ತಿನ ನಂಬರ್ ನಿಮಗೆಲ್ಲ. ಇನ್ ಕೇಸ್ ನೀವೇನಾದರೂ ವಿಡಿಯೋ ನೋಡ್ತಾ ಇದ್ದರೆ, ಮ್ಯಾನಿಫೆಸ್ಟೇಷನ್ ಮೇಲೆ ನಂಬಿಕೆ ಇದ್ದರೆ ಇವತ್ತಿನ ನಂಬರು 56 57. 56 57 ಏನು ಅಂತ ತಿಳ್ಕೊಳ್ಳಿ, ನಂಬರ್ ಏನು ಅದ್ರ ಮೀನಿಂಗು ಅಂತ. ಸಮಥಿಂಗ್ ಗುಡ್. ಹೀಗೆ ನುಗ್ಸೋದು. ಏನಕ್ಕೆ ಹಂಗೆ ನೋಡ್ತಿದ್ದ ಕಳ್ಳನ ಥರ? ಇವ್ರ ಮನೆದೇನಾದ್ರು ಕದಿದ್ದ? ಹಂಗೆ ನೋಡ್ತವನೆ. ರಾಂಗ್ ವೇಗ್ ಬಂದಿದ್ದರು, ಏನು ಇವ್ರ ಗಲ್ಲಿಗೆ ನುಗ್ಲಿಲ್ಲ ನಾವು.
ಇಳಿಸ್ಬಿಟ್ರೆ ಕೈಯೇ ಇಲ್ಲ ಅಂದ್ಬಿಡ್ತಾರೆ. ನೋಡಿ ರಪ್ಪಂತಾರ ಮದ್ದೆಲ್ಲ ಓಡಾಡ್ತಾರೆ. ಬಿಗ್ ಬಾಸ್ ಏನೋ ಪರೀಕ್ಷೆಯಿಂದಲೇ ಎತ್ಕೊಂಡು ಹೋಗ್ತಾರೆ. ವಿಕ್ರಮ್ ಥರ ಏನಾದರೂ ಗನ್ಗಿನ್ ಮಾಡಿದವ್ರು ಏನೋ. उस बैग में क्या है? सुन रहे? ಸೊ ಫೈನಲಿ ಫ್ರೆಂಡ್ಸ್, ನಾನು ನಮ್ಮ ಮನೆ ಹತ್ರ ಬಂದೆ. ಮನೆ ಹತ್ರ ಸ್ವಲ್ಪ ಪ್ರಾಬ್ಲಮ್ ಇದೆ. ಆ ಗೇಟ್ ಒಳಗೆ ಮುಟ್ಸೋಕ್ಕಾಗಲ್ಲ ಗಾಡಿನ, ಸ್ವಲ್ಪ ಹೈಟ್ ಮಾಡಿಟ್ಟಿದ್ದಾರೆ. ಅದಕ್ಕೆ ನಾವು ಇಲ್ಲಿ ಸೀಕ್ರೆಟಾಗಿ ಈ ಗ್ರೌಂಡ್ ನಮ್ಮ ಅಪ್ಪನ ನನಗೆ ಇಲ್ಲೋ ಪಾರ್ಕ್ ಮಾಡ್ತೀವಿ. ಆಗೋಯ್ತು. ಸೊ ಇದು ನಾನಿವಾಗ ಹೋಗ್ತಾ ಇರೋದು ನಮ್ಮ ಅಕ್ಕ ಮನೆಗೆ. ಸೊ ಇಲ್ಲಿಂದ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಸೀದಾ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ಹಂಗೆ ಕಟ್ ಮಾಡಿದ್ರೆ ಇಲ್ಲಿ ನಾನು ನಮ್ಮ ಅಣ್ಣನ ಮಗಳು ಹತ್ತಿರ ಇದ್ದೀವಿ. ಸೊ ನಾನು ನಮ್ಮ ಅಪ್ಪ ಅಮ್ಮ ಮಗಳ ಜೊತೆ ಸ್ವಲ್ಪ ಆಟ ಆಡಿದ್ವಿ. ಸೊ ಬಟ್ ಇವಾಗ ಅಲ್ಲಿ ನೋಡಿ ನಮ್ಮ ದೊಡ್ಡಮ್ಮ, ಸರೋಣಿ ದೊಡ್ಡಮ್ಮ ಅಂತ, ಅವ್ರು ಹಂಗೆ ನೀರು ತೊಗೊಂಬಂದರು. ಆ ನೀರನ್ನ ಹಂಗೆ ಎತ್ಕೊಂಡು ಇಲ್ಲಿ ಕುಡಿದ್ರೆ ಚೆನ್ನಾಗಿರಲ್ಲ, ನಮಗೆ ವ್ಯೂ ಪಾಯಿಂಟ್ ಬೇಕಲ್ಲ, ನಿಮಗೂ ಕಂಟೆಂಟ್ ಬೇಕಲ್ವಾ. ಸೊ ಹಂಗೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಇದು ನೋಡಿ ವ್ಯೂ ಪಾಯಿಂಟ್ ಹೆಂಗಿದೆ. ಈ ಜಾಗದಲ್ಲಿ ನಿಂತ್ಕೊಂಡು ಈ ನೀರು ಕುಡಿದ್ರೆ ಈ ನೀರಿಗೂ ಮರ್ಯಾದೆ, ನಮ್ಮ ಕಂಟೆಂಟ್ಗೂ ಮರ್ಯಾದೆ. ಸೊ ನಮ್ಮ ಅಪ್ಪ ಜೊತೆ ಗಿಜ್ಜಿ ಗಿಜ್ಜಿ ಆಟ ಆಡ್ಬಿಟ್ಟು ಅಯ್ಯೋ, ನಮ್ಮ ಅಪ್ಪನೂ ಮಗು ಥರ ಆಗ್ಬಿಟ್ಟಿದ್ದಾರೆ. ಅಲ್ಲೇ ನೋಡಿ ನಮ್ಮ ಪಾಪ ಮಲ್ಗೋದು. ಸೊ ಗಿಜ್ಜಿ 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 ಅಂದ್ಕೊಂಡು ಸ್ನಾನ ಮಾಡಿಸ್ತಾ ಇದ್ದಾರೆ. ಸೊ ಆಯಿತು, ಅಲ್ಲೇ ಸ್ನಾನ ಎಲ್ಲ ಮುಗಿಸಿ ಅದ್ರ ಜೊತೆ ಆಟ ಆಡಿದ್ವಿ. ಸ್ವಲ್ಪ ಲೈಟಾಗಿ ಪಲಾವ್ ತಿನ್ಕೊಂಡು ಇವಾಗ ನಾವು ತರವಾಡ ಮನೆ ಹತ್ರ ಹೊರಡ್ತಾ ಇದ್ದೀವಿ. ಹಂಗೆ ಈ ರೋಡಲ್ಲಿ ಹೋಗ್ತಾ ಇದ್ದಂಗೆ ಕಟ್ ಮಾಡಿದ್ರೆ ಇದು ನಮ್ಮ ತರವಾಡ ಮನೆ. ನಮ್ಮಪ್ಪ ಕಾರಿಂದ ಇಳಿದ್ಬಿಟ್ಟು ಹೋಗ್ತಾ ಇದ್ದಾರೆ. ನಮ್ಮಮ್ಮ ಅಲ್ಲೇ ಮುಂದೆ ದೈವದ ಸ್ಥಾನ ಇದೆ, ಅಲ್ಲಿ ಕಲ್ಲುಟ್ಟಿ ಪಂಜುರ್ಲಿ ಗುಳಿಗ ಅಂತ ಇದ್ದಾರೆ. ಸೊ ಅಲ್ಲಿ ಕೈ ಮುಗಿದ್ಬಿಟ್ಟು ನಮ್ಮಪ್ಪ ಸೀದಾ ನೋಡಿ ಮನೆಯೊಳಗಡೆ ಹೊರಟೇ ಬಿಟ್ರು. ನಮ್ಮಮ್ಮ ಮೆತ್ತಿಗೆ ಹೋಗ್ತಾರೆ, ಕಾಲು ನೋವಲ್ವಾ. ಸೊ ಸ್ಲೋ ಆಗಿ ಅದು ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಇಷ್ಟು ವಯಸ್ಸಾಗಿದೆ, ಸ್ವಲ್ಪ ಸಪೋರ್ಟ್ ಕೊಡ್ತೀನಿ, ಕೈ ಕೊಡಿ ಅಂತ ಹೇಳಿದ್ರೆ ಕೈ ಹಿಡಿಯಲ್ಲ. ಇಲ್ಲ, ನಾನು ಇವಾಗ ಕೈ ಹಿಡಿಯೋಕ್ಕೆ ಶುರು ಮಾಡಿದ್ರೆ ಡಿಪೆಂಡಾಗಿ ಆಗ್ಬಿಡ್ತೀನಿ. ಅದಕ್ಕೆ ನಾನು ಎಷ್ಟಾಗುತ್ತೆ ಅಷ್ಟು ಸ್ವಾವಲಂಬವಾಗಿ ನಡ್ಕೊಂಡು ಹೋಗ್ತೀನಿ ಅಂತ. ಸೊ ಇದು ವ್ಯೂ ಬಂದುಬಿಟ್ಟು ಫಸ್ಟ್ ಫ್ಲೋರು ನಮ್ಮ ತರವಾಡ ಮನೆಯಲ್ಲೇ. ಸೊ ಇಲ್ಲಿ ಒಂದು ಕೋಣೆ ಇದೆ, ಆ ಕಡೆ ದೇವ್ರ ಕೋಣೆ ಇದೆ. ಸೊ ನಮ್ಮದು ಫಸ್ಟು ಅಟೆಂಡೆನ್ಸು ದೇವ್ರ ಕೋಣೆಗೆ. ಅಮ್ಮ ಬಾಗಿಲು ತೆಗಿ. ನಮ್ಮಮ್ಮ ಬಾಗಿಲು ತೆಗೆದ್ರು ನೋಡಿ, ಅಲ್ಲಿ ಅಂಬಾ ಭವಾನಿ ಇದ್ದಾರೆ. ಅವ್ರ ಕೈ ಮುಗಿದ್ಬಿಟ್ಟು ಎಲ್ಲರ ಹತ್ರ ಹರಟೆ ಮಾತಾಡಿ ಇವಾಗ ಮತ್ತೆ ಪಟ್ನಮುಗೂರಿಂದ ಹೊರಡೋ ಟೈಮು. ಸೊ ನಾವು ಕಾರಲ್ಲಿ ಕೂತ್ಕೊಂಡಾಯಿತು, ನಮ್ಮ ಅಮ್ಮನೂ ಇವಾಗ ಕಾರಲ್ಲಿ ಕೂತ್ಕೊಂಡಾಯಿತು. ಇನ್ನು ನಾವು ಇಲ್ಲಿಂದ ಹೊರಡ್ತೀವಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. संकेतिक दिखत जितने दिन हाँ जितने पहले ही टाप होता है रात रे ड्यूटी सिगना फ्रेंड्स, थैंक यू, बाय.